ಇದು ಯಾವ ತಳಿಗೆ ಸೇರಿದಂತ ಒಂದು ರಾಸು? ಸರ್ ಹಳ್ಳಿ ಕಾರ್ ಅಂತೀವಿ, ಕೆಲವೊಂದ್ ಜನ ಕಿಲಾರಿ ಅಂತಾರೆ. ಬಟ್ ಇದನ್ನ ನಾವು ಈಗ ಹಳ್ಳಿ ಕಾರ್ ಒಳಗೆ ಈ ಕಡೆ ಹಾಕ್ಸ್ಲಿಲ್ಲ, ಹಂಗಾಗಿ ಕಿಲಾರಿ ಗೂಳಿ ಒಳಗೆ ಆಡ್ತಾ ಇದ್ವಿ. ಇಡೀ ಕರ್ನಾಟಕದಲ್ಲಿರುವ ಗೂಳಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಸ್ನೇಹಿತರೆ, ಗೂಳಿಗಳ ರೇಸ್ ಅಂತ ಬೆಂಗಳೂರಲ್ಲಿ ಮಾಡಲಾಗಿತ್ತು ಸ್ನೇಹಿತರೆ. ವಿಶೇಷವಾದ ರೇಸು. ಆ ರೇಸಿನಲ್ಲಿ ತೊಡೆ ತಟ್ಟಿ ಸ್ನೇಹಿತರೆ ದ್ವಿತೀಯ ಸ್ಥಾನ ಗಳಿಸುತ್ತೆ ಟೈಗರು. ಆದಿಕೆರೆಯಲ್ಲಿ ರೇಸ್ ಮಾಡಿದ್ರು. ಅಲ್ಲಿ ಚಾಂಪಿಯನ್ ಗಗನ್ ಮತ್ತೆ ಹೆಬ್ಬುಲಿ ಪ್ರಥಮ ಸ್ಥಾನ ಗಳಿಸ್ತವೆ. ಅಲ್ಲಿ ಇದೇ ಟೈಗರ್ ಮತ್ತೆ ಪೋಲೋ ಎತ್ತುಗಳು ದ್ವಿತೀಯ ಸ್ಥಾನ ಗಳಿಸ್ತವೆ ನೋಡಿ. ಸರ್ ಹೆವಿ ಸ್ಪೀಡ್ ಇದೆ. ನಮಗೆ ಇದ್ರ ಮಗ್ಲಿಗೆ ಹಳ್ಳಿ ಕಾರ್ ಹಾಕಕ್ಕೆ ಯಾವ್ದು ಹಾಕೋದನ್ನ ಒಂದು ಕನ್ಫ್ಯೂಸ್ ಅಲ್ಲಿ ಹಾಕಿರೋ ಎತ್ತಲ್ಲಿ ಅದಕ್ಕೆ ಮಗ್ಳು ಎತ್ತು ಬರ್ದರೆ 3rd 4th ಈ ತರ ಆಗ್ತಾ ಇದ್ವಿ. ಸ್ನೇಹಿತರೆ ನೋಡಿ, ನನಗೆ ತುಂಬ ಕಮೆಂಟ್ ಬಂದಿದ್ದು ಸ್ನೇಹಿತರೆ, ಟೈಗರ್ ಎತ್ತಿನ ವಿಡಿಯೋ ಮಾಡಿ ಅಂತೇಳಿ. ನೋಡಿ, ಆ ಟೈಗರ್ ಎತ್ತಿನ ವಿಡಿಯೋ ಮಾಡೋಕ್ಕೆ ಇವಾಗ ಕಾಲ ಕೂಡಿ ಬಂದಿದೆ. ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಲ್ವ. ನೋಡಿ ಸ್ನೇಹಿತರೆ, ಟೈಗರ್ ತುಂಬ ಶ್ರಮಪಟ್ಟು ಹುಡುಕಿದ್ದೀನಿ. ನಿಮ್ಮ ನೆಚ್ಚಿನ ಟೈಗರ್ ಬಗ್ಗೆ ಹಲವಾರು ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬೆಂಗಳೂರಲ್ಲಿ ಗೂಳಿಗಳ ರೇಸಲ್ಲಿ ಸ್ನೇಹಿತರೆ ದ್ವಿತೀಯ ಸ್ಥಾನ ಪಡೆದಿದ್ದ ಒಂದು ಎತ್ತು. ಅದಲ್ಲದೆ ಈಗ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ 3 ಕಡೆ ಬಹುಮಾನ ಗೆದ್ದಿರುವ ಎತ್ತು ಸ್ನೇಹಿತರೆ ಟೈಗರ್. ಅನೇಕ ಬಹುಮಾನ ಗೆದ್ದಿದೆ. ಆದರೆ ಎಷ್ಟು ದಿನ ಇಂಟರ್ವ್ಯೂ ಮಾಡೋಕ್ಕಾಗಿರಲಿಲ್ಲ. ನಿಮಗೆಲ್ಲ ಅದ್ರ ಪರವಾಗಿ ಕ್ಷಮೆ ಕೇಳ್ತಿದ್ದೀನಿ. ಸ್ನೇಹಿತರೆ, ಅಜ್ಜಂಪುರದ ಪಕ್ಕದಲ್ಲಿರುವ ಡಣಾಯಕಪುರದ ಒಂದು ಎತ್ತು ಸ್ನೇಹಿತರೆ ಟೈಗರು. ಬರೀ ಆ ಟೈಗರ್ ಎಲ್ಲೆಲ್ಲಿ ಏನೇನು ಬಹುಮಾನ ಗೆದ್ದಿದೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಕಪ್ಪು ಟೈಗರ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮೂರು? ಡಣಾಯಕಪುರ. ಸರ್, ಟೈಗರ್ ಎತ್ತು ವಿಶೇಷವಾಗಿ ಗಾಡಿ ರೇಸಲ್ಲಿ ಅನೇಕ ಬಹುಮಾನವನ್ನು ಗೆದ್ದು ಅನೇಕ ಅಭಿಮಾನಿಗಳನ್ನು ಗಳಿಸಿರುವಂಥ ಒಂದು ಎತ್ತು ಸರ್. ಇವತ್ತು ನಮಗೆ ಸಿಕ್ಕಿರೋ ತುಂಬ ಖುಷಿ ಆಗುತ್ತೆ. ನೀವು ಟೈಗರ್ ಎತ್ತಿನ ಬಗ್ಗೆ ಒಂದು ಸಣ್ಣ ಮಾಹಿತಿ ತಿಳಿಸ್ಕೊಡಿ ಸರ್. ಇದನ್ನ ನಾವು ಮಾಶಿರಸ್ಸಿಂದವ ಈಗ 3 ವರ್ಷ ಆಯ್ತು. ಮೇ ತಿಂಗಳು ಬಂದ್ರೆ ಮೇ 30ನೇ ತಾರೀಕು ತಗೊಂಬಂದಿದ್ದು. ಮಾಶಿರಸ್, ಮಹಾರಾಷ್ಟ್ರ. ಮಾಶಿರಸ್ಸಿಂದ. ಇದು ಕೂಡ ಮಹಾರಾಷ್ಟ್ರದಿಂದನೇ ಬಂದಿರುವ ಎತ್ತು ಸ್ನೇಹಿತರೆ. ಸರ್, ಇದು ಮಹಾರಾಷ್ಟ್ರದಿಂದ ಬಂದ ಮೇಲೆ ನೀವು ಎಲ್ಲೆಲ್ಲ ಕಡದಲ್ಲಿ ಭಾಗವಹಿಸಿದ್ರೆ? ಸರ್, ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿದ್ವಿ. ಬೆಂಗಳೂರಿಂದ ಹಿಡಿದು ಮಂಡ್ಯ, ಮೈಸೂರು, ಈ ಕಡೆ ನಮ್ಮ ಸುತ್ತದಲ್ಲಿ ಎಲ್ಲಾದರೂ ಹಾಕಿದ್ವಿ. ಕಂಟಿನ್ಯೂಸ್ ಎಲ್ಲೂ ನಿಲ್ಲಿಸಿಲ್ಲ ನಾವು. ಓಕೆ ಸರ್, ಪ್ರಥಮ ಬಾರಿಗೆ ಎಲ್ಲಿ ಬಹುಮಾನ ಗೆದ್ದಿದ್ದೆವು ಟೈಗರಲ್ಲಿ? ಪ್ರಥಮವಾಗಿ ಬೆಂಗಳೂರು. ಸ್ನೇಹಿತರೆ ನೋಡಿ, ಇದು ತಂದು ಪ್ರಥಮ ಬಾರಿಗೆ ಬೆಂಗಳೂರಲ್ಲೇ ಬಹುಮಾನ ಗೆದ್ದಿರೋದಂತೆ ಸರ್. ಬೆಂಗಳೂರಲ್ಲಿ ಏನು ಪ್ರೈಸ್ ಆಗುತ್ತೆ? ಸೆಕೆಂಡ್ ಪ್ರೈಸ್ ಆಗುತ್ತೆ. ಸೆಕೆಂಡು. ಇಡೀ ಕರ್ನಾಟಕದಲ್ಲಿರುವ ಗೂಳಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಸ್ನೇಹಿತರೆ ಗೂಳಿಗಳ ರೇಸ್ ಅಂತ ಬೆಂಗಳೂರಲ್ಲಿ ಮಾಡಲಾಗಿತ್ತು ಸ್ನೇಹಿತರೆ. ವಿಶೇಷವಾದ ರೇಸು. ಆ ರೇಸಿನಲ್ಲಿ ತೊಡೆ ತಟ್ಟಿ ಸ್ನೇಹಿತರೆ ದ್ವಿತೀಯ ಸ್ಥಾನ ಗಳಿಸುತ್ತೆ ಟೈಗರು. ನೋಡಿ, ನೀವು ನೋಡ್ಬೋದು, ಚಿಕ್ಕದಾಗಿದ್ರು ಸ್ನೇಹಿತರೆ. ಇದ್ರದ್ದು ಮೂರ್ತಿ ಚಿಕ್ಕದಾಗಿರ್ಬೋದು, ಕೀರ್ತಿ ತುಂಬ ಅಪಾರವಾಗಿದೆ. ಅನೇಕ ಹೆಸರು ಮಾಡಿರೋ ಇತ್ತು ಸರ್. ಬೆಂಗಳೂರು ನಂತರ ಎಲ್ಲೆಲ್ಲಿ ಬಹುಮಾನ ಗಳಿಸುತ್ತೆ? ಬೆಂಗಳೂರು ನಂತರ ಆಲ್ಮೋಸ್ಟ್ 16-18 ಪ್ರೈಸ್ ಹೊಡೆದ್ವಿ ಸರ್. ಹೌದಾ ಸರ್? 16-18. ಹಾಂ. ಓಕೆ ಸರ್, ಎಲ್ಲ ಏನೇನು ಪ್ರೈಸು? ಫಸ್ಟು, ಸೆಕೆಂಡು, 3rd 4th ಎಲ್ಲ ಥರದ ಪ್ರೈಸ್ನು ಮಾಡಿದ್ವಿ ಸ್ನೇಹಿತರೆ. ನೋಡಿ, ಫಸ್ಟ್, ಸೆಕೆಂಡ್, 3rd 4th ಎಲ್ಲ ಥರದ ಬಹುಮಾನಗಳನ್ನು ಆಲ್ರೆಡಿ ಮುಡಿಗೇರಿಸಿಕೊಂಡ್ಬಿಟ್ಟಿದ್ದಾನೆ ಟೈಗರ್. ಸರ್, ಇದಕ್ಕೆ ಟೈಗರ್ ಅಂತ ಹೆಸರಿಟ್ಟಿದ್ದಾರು? ಸರ್, ಇದು ಮಹಾರಾಷ್ಟ್ರದಲ್ಲಿ ಇಟ್ಟಿದ್ದು. ಮಹಾರಾಷ್ಟ್ರದಲ್ಲಿ. ಓಕೆ ನೋಡಿ, ಟೈಗರ್ ಅಂತ ಹೆಸರಿಟ್ಟಿದ್ಕೋ ಗಾಡಿ ರೇಸಿನ ಟೈಗರ್ ಆಗಿ ಉಳ್ಕೊಂಡ್ಬಿಟ್ಟಿದ್ದಾನೆ ಇವತ್ತು, ಅಲ್ವಾ ಸರ್? ಅಲ್ವಾ, ನಿಜ ಸರ್. ಮತ್ತೆ ಇದ್ರ ಮಾಲೀಕರು ನವೀನ್ ಅಂತ. ಓಕೆ ಸರ್, ಇದ್ರ ಪಾಲನೆ ಪೋಷಣೆ ಎಲ್ಲ ಮಾಡೋರು? ನವೀನ್ ಅಂತ ಅವರೇ. ಅವರ ತಮ್ಮ ಇದಾರೆ ಚೇತನ್ ಅಂತ. ಅವರೆಲ್ಲ ನೋಡ್ಕೊಂತಾರೆ. ಅವ್ರ ನೀವು ಎಲ್ಲ ನೋಡ್ಕೊಂತೀವಿ? ಎಲ್ಲರೂ ನೋಡ್ಕೊಂತೀವಿ. ಹುಡುಗರೆಲ್ಲ ಬ್ಯಾಚ್ ಇದೆ ಸರ್. ಇದನ್ನ ಜಾಸ್ತಿ ಯಾವ ಎತ್ತಿನ ಜೊತೆ ಜೋಡಿ ಮಾಡಿದ್ರ ಸರ್? ಆಲ್ಮೋಸ್ಟ್ ಅಲ್ಲಿ ಇಂಥದ್ದು ಅಂತ ಏನಿಲ್ಲ. ನಮ್ಮ ಎತ್ತಿನ ಕಾಂಪಿಟೇಷನ್ ಕೂಡ ಯಾವ್ದು ಎತ್ತಿದ್ರು ಹಾಕ್ತಿವಿ. ಬಟ್ ಅದ್ರ ಮಗ್ಳಲ್ಲಿ ಬರೋ ಅಂತದ್ದು ಆಗ್ಬೇಕು. ಅಂದ್ರೆ ಬಹುಮಾನ ಗೆದ್ದಿರೋದು ಯಾವ ಎತ್ತಿನ ಜೊತೆ ಜಾಸ್ತಿ ಹೋದಾಗ? ಸರ್, ಜಾಸ್ತಿ ಅಂದ್ರೆ ಎಲ್ಲಾದ್ರಲ್ಲೂ ಹೊಡೆದಿದೆ ಸರ್. ನಾವು ಹಾಕಿದ ಎತ್ತರಲ್ಲಿ 1-2ರಲ್ಲಿ ಮಿಸ್ ಆಗಿರ್ಬೋದು. ಅದ್ರ ಜೊತೆ ಬರ್ಲಾರ್ದಲೆ ಇನ್ನು ಎಲ್ಲಾ ಎತ್ತಲ್ಲೂ ಪ್ರೈಸ್ ಮಾಡಿದೀವಿ ಸರ್. ಇದು ಯಾವ ತಳಿಗೆ ಸೇರಿದಂತ ಒಂದು ರಾಸು? ಸರ್, ಹಳ್ಳಿ ಕಾರ್ ಅಂತೀವಿ, ಕೆಲವೊಂದ್ ಜನ ಕಿಲಾರಿ ಅಂತಾರೆ. ಬಟ್ ಇದನ್ನ ನಾವು ಈಗ ಹಳ್ಳಿ ಕಾರ್ ಒಳಗೆ ಈ ಕಡೆ ಹಾಕ್ಸ್ಲಿಲ್ಲ, ಹಂಗಾಗಿ ಕಿಲಾರಿ ಗೂಳಿ ಒಳಗೆ ಆಡ್ತಾ ಇದ್ವಿ. ಸ್ನೇಹಿತರೆ ನೋಡಿ, ಇದು ಪ್ಯೂರ್ ಹಳ್ಳಿ ಕಾರ್ ಬರಲ್ಲ, ಗೂಳಿ ಮಿಕ್ಸ್ ಬರುತ್ತೆ. ಹಂಗಾಗಿ ಇದು ಇವತ್ತು ಕಸಿ ರೇಸಲ್ಲಿ, ಗೂಳಿ ರೇಸಲ್ಲಿ, ಇಂಥ ರೇಸ್ಗಳಲ್ಲಿ ಪಾಲ್ಗೊಳ್ತಿದೆ. ಆದರೆ ಸ್ನೇಹಿತರೆ ನೋಡಿ, ಇದು ಓಡ್ತಿರೋ ರೇಸ್ಗಳಲ್ಲಿ ವಿಶೇಷವಾಗಿ ಹೊರ ರಾಜ್ಯದಿಂದ ಬಂದಿರೋ ಅಂಥ ರಾಸುಗಳು ಕೂಡ ಇದ್ರ ಮೇಲೆ ಕಾಂಪಿಟೇಷನ್ ಮಾಡ್ತವೆ. ಅಲ್ಲೆಲ್ಲ ಭಾಗವಹಿಸಿ ಸ್ನೇಹಿತರೆ ಇದು ತೊಡೆ ತಟ್ಟಿ ಗೆದ್ದು ನಿಂತಿದೆ ಅಂತ ಒಂದು ರಾಸು ಅಂತ ಹೇಳ್ಬೋದು ಸರ್. ಮತ್ತೆ ಇದ್ರ ಬಗ್ಗೆ ಇನ್ನೂ ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್, ಹೆವಿ ಸ್ಪೀಡ್ ಇದೆ. ನಮಗೆ ಇದ್ರ ಮಗ್ಲಿಗೆ ಹಳ್ಳಿ ಕಾರ್ ಹಾಕಕ್ಕೆ ಯಾವ್ದು ಹಾಕೋದನ್ನ ಒಂದು ಕನ್ಫ್ಯೂಸ್ ಅಲ್ಲಿ ಹಾಕಿರೋ ಎತ್ತಲ್ಲಿ ಅದಕ್ಕೆ ಮಗ್ಳು ಎತ್ತು ಬರ್ದರೆ 3rd 4th ಈ ತರ ಆಗ್ತಾ ಇದ್ವಿ. ನಮ್ಮ ಮನೆಯಲ್ಲೂ ಇನ್ನೂ 4 ಎತ್ತಿದಾವೆ. ಗೂಳಿ ಇದೆ 2, ರಾಯ ಅಂತ ಒಂದಿದೆ, ಸರ್ಜಾ ಅಂತಿದೆ,
ಸಾಯಬ ಅಂತ ಒಂದಿದೆ ಕಸಿ. ಒಟ್ಟು ನಿಮ್ಮ ಮನೇಲಿ 4 ಎತ್ತಿರೋದು? ಟೋಟಲ್ ಇದು ಸರ್ 5 ಎತ್ತಿದೆ ಸರ್. 5 ಎತ್ತಿದೆ ಸರ್. ಮತ್ತೇನೇನಾದ್ರು ಯಾವ ಥರ ಸಾಕಾಣಿಕೆ ಮಾಡ್ತಿದ್ದೀರಾ? ಮಾಮೂಲಿ ಮೇಂಟೆನೆನ್ಸ್ ಸರ್. ತಿಂಡಿ ಕೊಡ್ತೀವಿ, ಮೇವು, ಹ್ಮ್. ಸ್ನಾನ, ಸ್ವಿಮ್ಮು, ವಾಕಿಂಗು. ವರ್ಕೌಟ್ ಎಲ್ಲ ಆ ರೀತಿ ಮಾಡ್ತೀರಾ? ವಾಕಿಂಗ್ ಬಿಡ್ತೀವಿ ಸರ್ ಅಷ್ಟೇ, ಬೇರೆ ವರ್ಕೌಟ್ ಏನು ಬಿಡಲ್ಲ. ಜಾಸ್ತಿ ವಾಕಿಂಗ್. ವಾಕಿಂಗ್ ಏನು ಬಿಡಲ್ಲ ಸರ್. ಅದು ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ತೀರಾ? ಸ್ವಿಮ್ಮಿಂಗ್ ಹೋಗಲ್ಲ ಸರ್ ಇದುವರೆಗೂ. ಸರ್ ಗಾಬರಿ ಅನ್ಸುತ್ತಲ್ವಾ ಜಾಸ್ತಿ? ತುಂಬ ಗಾರಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಲ್ತಿಲ್ಲ ಅದು. ಅದನ್ನು ತುಂಬ ಪ್ರಯತ್ನ ಪಟ್ಟು ನಿಲ್ಸ್ಕೊಂಡು ವಿಡಿಯೋ ಮಾಡಿಸ್ತಿದ್ದಾರೆ. ಸ್ವಲ್ಪ ಗಾಬರಿ ಗುದ್ದದೆಲ್ಲ ಏನಿಲ್ಲ, ಆದರೆ ಹೊಸಬ್ರು ಕಂಡ್ರೆ ಸ್ವಲ್ಪ ಏನೋ ಮಾಡ್ತಾರೇನೋ ಅಂತ ಒಂದು ಭಯದಲ್ಲೇ ಹಂಗೆ ಆಡುತ್ತೆ ಸರ್. ಮತ್ತೆ ಅದ್ರ ಶ್ರಮ ಅದು ಪಟ್ಟಿದೆ ಸರ್, ನಮ್ದೇನಿಲ್ಲ. ಇವತ್ತೇನೋ ಪ್ರತಿಫಲ ಅದ್ರ ಶ್ರಮಕ್ಕೆ ಸಿಕ್ಕಿರೋದು. ಶ್ರಮಕ್ಕೆ ಸರ್. ಇನ್ನೇನು ಹೆವಿ ಸ್ಪೀಡ್ ಇದೆ. ನಾವು ಫಸ್ಟ್ ಹೊಡಿಬೇಕು ಅಂತ ತುಂಬ ಶ್ರಮ ಪಡ್ತಾ ಇದೀವಿ. ನಮಗೆ ಸಾಥ್ ಕೂಡ ಎದ್ದು ಸಿಕ್ಕಿರೆ ಫಸ್ಟ್ ಹೊಡಿತೀವಿ ಸರ್. ಸರ್ ಈಗ ಬಾಯ್ಗುಡಿ ಇದೆಯಾ? ಸರ್ ಅದೆಲ್ಲ 2 ವರ್ಷ ಆಯ್ತು. 2 ವರ್ಷ ಬಾಯ್ಗುಡಿ. ಓಕೆ ಸರ್, ಇದು ಆದಿಕೆರೆಯಲ್ಲಿ ಪೋಲೋ ಜೊತೆಗೆ ಓಡಿ ದ್ವಿತೀಯ ಸ್ಥಾನ ಆಗಿದ್ದಿತ್ತಲ್ವಾ? ಅಲ್ಲೂ ಪ್ರೈಸ್ ಆಗಿದೆ, ಸೆಕೆಂಡ್ ಪ್ರೈಸ್ ಆಗಿದೆ ಸರ್. ಸ್ನೇಹಿತರೆ, ಆದಿಕೆರೆಯಲ್ಲಿ ರೇಸ್ ಮಾಡಿದ್ರು. ಅಲ್ಲಿ ಚಾಂಪಿಯನ್ ಗಗನ್ ಮತ್ತು ಹೆಬ್ಬುಲಿ ಪ್ರಥಮ ಸ್ಥಾನ ಗಳಿಸ್ತವೆ. ಅಲ್ಲಿ ಇದೇ ಟೈಗರ್ ಮತ್ತು ಪೋಲೋ ಎತ್ತುಗಳು ದ್ವಿತೀಯ ಸ್ಥಾನ ಗಳಿಸ್ತವೆ ನೋಡಿ. ಅಂದರೆ ಇದು ಓಡಿರೋ ಎತ್ತುಗಳೆಲ್ಲ ತುಂಬ ಹೆಸರಾಂತ ಎತ್ತುಗಳು ಜೊತೆಗೆ ಓದಿದೆ. ಕೆಲವೊಂದ್ಸಲ ಅದ್ರ ಆಪೋಸಿಟ್ ಆಗೋ ಓಡಿ ಬಹುಮಾನ ಗೆದ್ದಿರೋದು ಉಂಟು. ನಾವೇ ಯೋಚನೆ ಮಾಡಬೇಕಾಗತ್ತೆ, ಕರ್ನಾಟಕದ ಗೂಳಿಗಳೆಲ್ಲ ಒಂದು ಕಡೆ ಸೇರಿ ರೇಸನ್ನು ಬೆಂಗಳೂರಲ್ಲಿ ಮಾಡಿದಾಗ ಅಲ್ಲೂ ಕೂಡ ದ್ವಿತೀಯ ಸ್ಥಾನ ಗಳಿಸಿರೋದು ಒಂದು ವಿಶೇಷ ಸ್ನೇಹಿತರೆ. ಇಷ್ಟು ಹೇಳ್ಬೋದು ನೋಡಿ. ನೀವು ತುಂಬ ಆಸೆಪಟ್ಟು ಟೈಗರ್ ಎತ್ತಿನ ವಿಡಿಯೋ ಮಾಡಿ ಅಂತ ತುಂಬ ಕಮೆಂಟ್ ಮಾಡಿದ್ರಿ ಸ್ನೇಹಿತರೆ. ಇವತ್ತು ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಟೈಗರ್ ಎತ್ತು ಪ್ರಥಮ ಬಹುಮಾನಗಳನ್ನು ಹೆಚ್ಚಾಗಿ ಗಳಿಸಲಿ ಅಂತ ನಾವು ಹಾರೈಸ್ತೀವಿ. ನೀವು ಕೂಡ ಹಾರೈಸಿ ಟೈಗರ್ಗೆ ನನ್ನ ಕಮೆಂಟ್ ಬಾಕ್ಸ್ ಮೂಲಕ ವಿಶ್ ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಈ ಎತ್ತು ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಟೈಗರ್, ಜೈ ಕರ್ನಾಟಕ ಮಾತೆ.